ತಲೆಬುರುಡೆ ಕೇಸ್ನ ಹೊಸ ಅಧ್ಯಾಯ ಈಗ ಶುರುವಾಗಿದೆ. ಈ ಬುರುಡೆ ಪ್ರಕರಣದಲ್ಲಿ ಸೌಜನ್ಯ ಮಾವ ವಿಠ್ಠಲ್ ಗೌಡ ಸಿಕ್ಕಾಕೊಂಡಿದ್ದಾರೆ. ಬುರುಡೆ ಸೂತ್ರಧಾರಿಯೇ ವಿಠ್ಠಲ್ ಗೌಡ ಅನ್ನುವಂತ ಸ್ಫೋಟಕ ಸತ್ಯ ಕೂಡ ಈಗ ಬಯಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಈ ಸೌಜನ್ಯ ಮಾವ ವಿಠ್ಠಲ್ ಗೌಡ ಕೈಗೆ ಕೋಳ ಬೀಳಲಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣದ ತನಿಖೆಯ ದಿಕ್ಕೇ ಬದಲಾಗಿದೆ. ಬಿ ಗ್ಯಾಂಗ್ ಬುಡಕ್ಕೆ ಬುರುಡೆಗೆ ಸುತ್ತಿಕೊಂಡಿದೆ. ಅಸಲಿ ಇನ್ವೆಸ್ಟಿಗೇಷನ್ ಈಗ ಶುರುವಾಗಿದೆ. ಎಸ್ಐಟಿ ವಿಚಾರಣೆಯಲ್ಲಿ ಬಯಲಾದ ಸತ್ಯ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಿದೆ. ಬುರುಡು ಸೂತ್ರಧಾರಿಯೇ ಸೌಜನ್ಯ ಮಾವ ಅನ್ನೋ ಸ್ಫೋಟಕ ಅಂಶ ಬಟಾ ಬಯಲಾಗಿದೆ. ನಿನ್ನೆ ಇಡೀ ದಿನ ವಿಠ್ಠಲ್ ಗೌಡನಿಗೆ ಎಸ್ಐಟಿ ಡ್ರಿಲ್. ಇಂದು ಬಂಗ್ಲೆಗುಡ್ಡದಲ್ಲಿ ಮತ್ತೆ ಸ್ಥಳ ಮಹಜರು. ಬುರುಡೆ ಗ್ಯಾಂಗ್ ವಿಚಾರಣೆ ವೇಳೆ ಸೌಜನ್ಯ ಮಾವ ವಿಠ್ಠಲ್ ಗೌಡನೇ ಬುರುಡೆ ತಂದುಕೊಟ್ಟಿದ್ದು ಅನ್ನೋ ಸತ್ಯ ಹೊರಬಿದ್ದಿದೆ. ಈ ಬೆನ್ನಲ್ಲೇ ವಿಠ್ಠಲ್ ಗೌಡನನ್ನ ಎಸ್ಐಟಿ ಅಧಿಕಾರಿಗಳು ಮೊನ್ನೆ ಬಂಗ್ಲೆಗುಡ್ಡಕ್ಕೆ ಕರೆದೊಯ್ದು ಸ್ಥಳ ಮಹಜರು ಮಾಡಿದ್ದಾರೆ. ಶಾಕಿಂಗ್ ವಿಷಯ ಏನೆಂದ್ರೆ, ಸ್ಥಳ ಮಹಜರು ವೇಳೆ ಬರೋಬ್ಬರಿ 5 ಅಸ್ಥಿ ಪಂಜರ ಪತ್ತೆಯಾಗಿವೆ. ಬಂಗ್ಲೆಗುಡ್ಡದ ಕಾಡಿನ ಮಣ್ಣಿನಲ್ಲಿ 5 ಬುರುಡೆ ಸಿಕ್ಕಿವೆ. ಬಂಗ್ಲೆಗುಡ್ಡದಲ್ಲಿ 5-6 ಅಸ್ಥಿ ಪಂಜರ ಕಂಡು ಎಸ್ಐಟಿ ಅಧಿಕಾರಿಗಳೇ ಒಂದು ಕ್ಷಣ ದಂಗಾಗಿದ್ದಾರೆ. ನಿನ್ನೆ ಇಡೀ ದಿನ ಅಸ್ಥಿ ಪಂಜರ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ವಿಠ್ಠಲ್ ಗೌಡನ ವಿಚಾರಣೆ ಮಾಡಿದ್ದಾರೆ. ಬುರುಡೆ ಸಿಕ್ಕ ಜಾಗಗಳನ್ನ ಪಾಯಿಂಟ್ ಮಾಡಿದ್ದಾರೆ. ಇಂದು ಮತ್ತೆ ವಿಠ್ಠಲ್ ಗೌಡನನ್ನ ಬಂಗ್ಲೆಗುಡ್ಡಕ್ಕೆ ಕರೆದೊಯ್ದು ಎಸ್ಪಿ ಸೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಮಹಜರು ಮಾಡಿದ್ದಾರೆ. ಇಂದು ಮತ್ತೆ ವಿಠ್ಠಲ್ ಗೌಡನನ್ನ ಬಂಗ್ಲೆಗುಡ್ಡಕ್ಕೆ ಕರೆದೊಯ್ದು ಎಸ್ಪಿ ಸೆಲ್ವಾ ವರ್ಗೀಸ್ ನೇತೃತ್ವದಲ್ಲಿ ಮಹಜರು ನಡೆಸಲಿದ್ದಾರೆ. ಕಾಡಿನಲ್ಲಿ ಸಿಕ್ಕ 5 ಅಸ್ಥಿ ಪಂಜರ ಯಾರದ್ದು? ದಟ್ಟಾರಣ್ಯಕ್ಕೆ ಬುರುಡೆಯನ್ನ ತಂದಿದ್ಯಾರು? ಇದರ ಹಿಂದಿನ ರಹಸ್ಯವೇ ಇನ್ನೂ ನಿಗೂಢ. ಯಾವುದೇ ಕ್ಷಣದಲ್ಲಿ ಸೌಜನ್ಯ ಮಾವ ವಿಠ್ಠಲ್ ಗೌಡ ಅರೆಸ್ಟ್ ಆದ್ರೂ ಆಶ್ಚರ್ಯ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಲೆಬುರುಡೆ ಕೇಸ್ನ ಹೊಸ ಅಧ್ಯಾಯ ಈಗ ಶುರುವಾಗಿದೆ. ಈ ಬುರುಡೆ ಪ್ರಕರಣದಲ್ಲಿ ಸೌಜನ್ಯ ಮಾವ ವಿಠ್ಠಲ್ ಗೌಡ ಸಿಕ್ಕಾಕೊಂಡಿದ್ದಾರೆ. ಬುರುಡೆ ಸೂತ್ರಧಾರಿಯೇ ವಿಠ್ಠಲ್ ಗೌಡ ಅನ್ನುವಂತ ಸ್ಫೋಟಕ ಸತ್ಯ ಕೂಡ ಈಗ ಬಯಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಈ ಸೌಜನ್ಯ ಮಾವ ವಿಠ್ಠಲ್ ಗೌಡ ಕೈಗೆ ಕೋಳ ಬೀಳಲಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣದ ತನಿಖೆಯ ದಿಕ್ಕೇ ಬದಲಾಗಿದೆ. ಬಿ ಗ್ಯಾಂಗ್ ಬುಡಕ್ಕೆ ಬುರುಡೆಗೆ ಸುತ್ತಿಕೊಂಡಿದೆ. ಅಸಲಿ ಇನ್ವೆಸ್ಟಿಗೇಷನ್ ಈಗ ಶುರುವಾಗಿದೆ. ಎಸ್ಐಟಿ ವಿಚಾರಣೆಯಲ್ಲಿ ಬಯಲಾದ ಸತ್ಯ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಿದೆ. ಬುರುಡು ಸೂತ್ರಧಾರಿಯೇ ಸೌಜನ್ಯ ಮಾವ ಅನ್ನೋ ಸ್ಫೋಟಕ ಅಂಶ ಬಟಾ ಬಯಲಾಗಿದೆ. ನಿನ್ನೆ ಇಡೀ ದಿನ ವಿಠ್ಠಲ್ ಗೌಡನಿಗೆ ಎಸ್ಐಟಿ ಡ್ರಿಲ್. ಇಂದು ಬಂಗ್ಲೆಗುಡ್ಡದಲ್ಲಿ ಮತ್ತೆ ಸ್ಥಳ ಮಹಜರು. ಬುರುಡೆ ಗ್ಯಾಂಗ್ ವಿಚಾರಣೆ ವೇಳೆ ಸೌಜನ್ಯ ಮಾವ ವಿಠ್ಠಲ್ ಗೌಡನೇ ಬುರುಡೆ ತಂದುಕೊಟ್ಟಿದ್ದು ಅನ್ನೋ ಸತ್ಯ ಹೊರಬಿದ್ದಿದೆ. ಈ ಬೆನ್ನಲ್ಲೇ ವಿಠ್ಠಲ್ ಗೌಡನನ್ನ ಎಸ್ಐಟಿ ಅಧಿಕಾರಿಗಳು ಮೊನ್ನೆ ಬಂಗ್ಲೆಗುಡ್ಡಕ್ಕೆ ಕರೆದೊಯ್ದು ಸ್ಥಳ ಮಹಜರು ಮಾಡಿದ್ದಾರೆ. ಶಾಕಿಂಗ್ ವಿಷಯ ಏನೆಂದ್ರೆ, ಸ್ಥಳ ಮಹಜರು ವೇಳೆ ಬರೋಬ್ಬರಿ 5 ಅಸ್ಥಿ ಪಂಜರ ಪತ್ತೆಯಾಗಿವೆ. ಬಂಗ್ಲೆಗುಡ್ಡದ ಕಾಡಿನ ಮಣ್ಣಿನಲ್ಲಿ 5 ಬುರುಡೆ ಸಿಕ್ಕಿವೆ. ಬಂಗ್ಲೆಗುಡ್ಡದಲ್ಲಿ 5-6 ಅಸ್ಥಿ ಪಂಜರ ಕಂಡು ಎಸ್ಐಟಿ ಅಧಿಕಾರಿಗಳೇ ಒಂದು ಕ್ಷಣ ದಂಗಾಗಿದ್ದಾರೆ. ನಿನ್ನೆ ಇಡೀ ದಿನ ಅಸ್ಥಿ ಪಂಜರ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ವಿಠ್ಠಲ್ ಗೌಡನ ವಿಚಾರಣೆ ಮಾಡಿದ್ದಾರೆ. ಬುರುಡೆ ಸಿಕ್ಕ ಜಾಗಗಳನ್ನ ಪಾಯಿಂಟ್ ಮಾಡಿದ್ದಾರೆ. ಇಂದು ಮತ್ತೆ ವಿಠ್ಠಲ್ ಗೌಡನನ್ನ ಬಂಗ್ಲೆಗುಡ್ಡಕ್ಕೆ ಕರೆದೊಯ್ದು ಎಸ್ಪಿ ಸೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಮಹಜರು ಮಾಡಿದ್ದಾರೆ. ಇಂದು ಮತ್ತೆ ವಿಠ್ಠಲ್ ಗೌಡನನ್ನ ಬಂಗ್ಲೆಗುಡ್ಡಕ್ಕೆ ಕರೆದೊಯ್ದು ಎಸ್ಪಿ ಸೆಲ್ವಾ ವರ್ಗೀಸ್ ನೇತೃತ್ವದಲ್ಲಿ ಮಹಜರು ನಡೆಸಲಿದ್ದಾರೆ. ಕಾಡಿನಲ್ಲಿ ಸಿಕ್ಕ 5 ಅಸ್ಥಿ ಪಂಜರ ಯಾರದ್ದು? ದಟ್ಟಾರಣ್ಯಕ್ಕೆ ಬುರುಡೆಯನ್ನ ತಂದಿದ್ಯಾರು? ಇದರ ಹಿಂದಿನ ರಹಸ್ಯವೇ ಇನ್ನೂ ನಿಗೂಢ. ಯಾವುದೇ ಕ್ಷಣದಲ್ಲಿ ಸೌಜನ್ಯ ಮಾವ ವಿಠ್ಠಲ್ ಗೌಡ ಅರೆಸ್ಟ್ ಆದ್ರೂ ಆಶ್ಚರ್ಯ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಲೆಬುರುಡೆ ಕೇಸ್ನ ಹೊಸ ಅಧ್ಯಾಯ ಈಗ ಶುರುವಾಗಿದೆ. ಈ ಬುರುಡೆ ಪ್ರಕರಣದಲ್ಲಿ ಸೌಜನ್ಯ ಮಾವ ವಿಠ್ಠಲ್ ಗೌಡ ಸಿಕ್ಕಾಕೊಂಡಿದ್ದಾರೆ.
ಬುರುಡೆ ಸೂತ್ರಧಾರಿಯೇ ವಿಠಲ್ ಗೌಡ ಅನ್ನುವಂತ ಸ್ಫೋಟಕ ಸತ್ಯ ಕೂಡ ಈಗ ಬಯಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಈ ಸೌಜನ್ಯ ಮಾವ ವಿಠಲ್ ಗೌಡ ಕೈಗೆ ಕೋಳ ಬೀಳಲಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣದ ತನಿಖೆಯ ದಿಕ್ಕೇ ಬದಲಾಗಿದೆ. ಬಿ ಗ್ಯಾಂಗ್ ಬುಡಕ್ಕೆ ಬುರುಡೆಗೆ ಸುತ್ತಿಕೊಂಡಿದೆ. ಅಸಲಿ ಇನ್ವೆಸ್ಟಿಗೇಷನ್ ಈಗ ಶುರುವಾಗಿದೆ. ಎಸ್ಐಟಿ ವಿಚಾರಣೆಯಲ್ಲಿ ಬಯಲಾದ ಸತ್ಯ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಿದೆ. ಬುರುಡು ಸೂತ್ರಧಾರಿಯೇ ಸೌಜನ್ಯ ಮಾವ ಅನ್ನೋ ಸ್ಫೋಟಕ ಅಂಶ ಪಟಾ ಬಯಲಾಗಿದೆ. ನಿನ್ನೆ ಇಡೀ ದಿನ ವಿಠಲ್ ಗೌಡನಿಗೆ ಎಸ್ಐಟಿ ಡ್ರಿಲ್. ಇಂದು ಬಂಗ್ಲೆಗುಡ್ಡದಲ್ಲಿ ಮತ್ತೆ ಸ್ಥಳ ಮಹಜರು. ಬುರುಡೆ ಗ್ಯಾಂಗ್ ವಿಚಾರಣೆ ವೇಳೆ ಸೌಜನ್ಯ ಮಾವ ವಿಠಲ್ ಗೌಡನೇ ಬುರುಡೆ ತಂದುಕೊಟ್ಟಿದ್ದು ಅನ್ನೋ ಸತ್ಯ ಹೊರಬಿದ್ದಿದೆ. ಈ ಬೆನ್ನಲ್ಲೇ ವಿಠಲ್ ಗೌಡನನ್ನ ಎಸ್ಐಟಿ ಅಧಿಕಾರಿಗಳು ಮೊನ್ನೆ ಬಂಗ್ಲೆಗುಡ್ಡಕ್ಕೆ ಕರೆದೊಯ್ದು ಸ್ಥಳ ಮಹಜರು ಮಾಡಿದ್ದಾರೆ. ಶಾಕಿಂಗ್ ವಿಷಯ ಏನೆಂದ್ರೆ, ಸ್ಥಳ ಮಹಜರು ವೇಳೆ ಬರೋಬ್ಬರಿ 5 ಅಸ್ಥಿ ಪಂಜರ ಪತ್ತೆಯಾಗಿವೆ. ಬಂಗ್ಲೆಗುಡ್ಡದ ಕಾಡಿನ ಮಣ್ಣಿನಲ್ಲಿ 5 ಬುರುಡೆ ಸಿಕ್ಕಿವೆ. ಬಂಗ್ಲೆಗುಡ್ಡದಲ್ಲಿ 5-6 ಅಸ್ಥಿ ಪಂಜರ ಕಂಡು ಎಸ್ಐಟಿ ಅಧಿಕಾರಿಗಳೇ ಒಂದು ಕ್ಷಣ ದಂಗಾಗಿದ್ದಾರೆ. ನಿನ್ನೆ ಇಡೀ ದಿನ ಅಸ್ಥಿ ಪಂಜರ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ವಿಠಲ್ ಗೌಡನ ವಿಚಾರಣೆ ಮಾಡಿದ್ದಾರೆ. ಬುರುಡೆ ಸಿಕ್ಕ ಜಾಗಗಳನ್ನ ಪಾಯಿಂಟ್ ಮಾಡಿದ್ದಾರೆ. ಇಂದು ಮತ್ತೆ ವಿಠಲ್ ಗೌಡನನ್ನ ಬಂಗ್ಲೆಗುಡ್ಡಕ್ಕೆ ಕರೆದೊಯ್ದು ಎಸ್ಪಿ ಸೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಮಹಜರು ಮಾಡಿದ್ದಾರೆ. ಇಂದು ಮತ್ತೆ ವಿಠಲ್ ಗೌಡನನ್ನ ಬಂಗ್ಲೆಗುಡ್ಡಕ್ಕೆ ಕರೆದೊಯ್ದು ಎಸ್ಪಿ ಸೆಲ್ವಾ ವರ್ಗೀಸ್ ನೇತೃತ್ವದಲ್ಲಿ ಮಹಜರು ನಡೆಸಲಿದ್ದಾರೆ. ಕಾಡಿನಲ್ಲಿ ಸಿಕ್ಕ 5 ಅಸ್ಥಿ ಪಂಜರ ಯಾರದ್ದು? ದಟ್ಟಾರಣ್ಯಕ್ಕೆ ಬುರುಡೆಯನ್ನ ತಂದಿದ್ಯಾರು? ಇದರ ಹಿಂದಿನ ರಹಸ್ಯವೇ ಇನ್ನೂ ನಿಗೂಢ. ಯಾವುದೇ ಕ್ಷಣದಲ್ಲಿ ಸೌಜನ್ಯ ಮಾವ ವಿಠಲ್ ಗೌಡ ಅರೆಸ್ಟ್ ಆದ್ರೂ ಆಶ್ಚರ್ಯ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಲೆಬುರುಡೆ ಕೇಸ್ನ ಹೊಸ ಅಧ್ಯಾಯ ಈಗ ಶುರುವಾಗಿದೆ. ಈ ಬುರುಡೆ ಪ್ರಕರಣದಲ್ಲಿ ಸೌಜನ್ಯ ಮಾವ ವಿಠಲ್ ಗೌಡ ಸಿಕ್ಕಾಕೊಂಡಿದ್ದಾರೆ. ಬುರುಡೆ ಸೂತ್ರಧಾರಿಯೇ ವಿಠಲ್ ಗೌಡ ಅನ್ನುವಂತ ಸ್ಫೋಟಕ ಸತ್ಯ ಕೂಡ ಈಗ ಬಯಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಈ ಸೌಜನ್ಯ ಮಾವ ವಿಠಲ್ ಗೌಡ ಕೈಗೆ ಕೋಳ ಬೀಳಲಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣದ ತನಿಖೆಯ ದಿಕ್ಕೇ ಬದಲಾಗಿದೆ. ಬಿ ಗ್ಯಾಂಗ್ ಬುಡಕ್ಕೆ ಬುರುಡೆಗೆ ಸುತ್ತಿಕೊಂಡಿದೆ. ಅಸಲಿ ಇನ್ವೆಸ್ಟಿಗೇಷನ್ ಈಗ ಶುರುವಾಗಿದೆ. ಎಸ್ಐಟಿ ವಿಚಾರಣೆಯಲ್ಲಿ ಬಯಲಾದ ಸತ್ಯ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಿದೆ. ಬುರುಡು ಸೂತ್ರಧಾರಿಯೇ ಸೌಜನ್ಯ ಮಾವ ಅನ್ನೋ ಸ್ಫೋಟಕ ಅಂಶ ಪಟಾ ಬಯಲಾಗಿದೆ. ನಿನ್ನೆ ಇಡೀ ದಿನ ವಿಠಲ್ ಗೌಡನಿಗೆ ಎಸ್ಐಟಿ ಡ್ರಿಲ್. ಇಂದು ಬಂಗ್ಲೆಗುಡ್ಡದಲ್ಲಿ ಮತ್ತೆ ಸ್ಥಳ ಮಹಜರು. ಬುರುಡೆ ಗ್ಯಾಂಗ್ ವಿಚಾರಣೆ ವೇಳೆ ಸೌಜನ್ಯ ಮಾವ ವಿಠಲ್ ಗೌಡನೇ ಬುರುಡೆ ತಂದುಕೊಟ್ಟಿದ್ದು ಅನ್ನೋ ಸತ್ಯ ಹೊರಬಿದ್ದಿದೆ. ಈ ಬೆನ್ನಲ್ಲೇ ವಿಠಲ್ ಗೌಡನನ್ನ ಎಸ್ಐಟಿ ಅಧಿಕಾರಿಗಳು ಮೊನ್ನೆ ಬಂಗ್ಲೆಗುಡ್ಡಕ್ಕೆ ಕರೆದೊಯ್ದು ಸ್ಥಳ ಮಹಜರು ಮಾಡಿದ್ದಾರೆ. ಶಾಕಿಂಗ್ ವಿಷಯ ಏನೆಂದ್ರೆ, ಸ್ಥಳ ಮಹಜರು ವೇಳೆ ಬರೋಬ್ಬರಿ 5 ಅಸ್ಥಿ ಪಂಜರ ಪತ್ತೆಯಾಗಿವೆ. ಬಂಗ್ಲೆಗುಡ್ಡದ ಕಾಡಿನ ಮಣ್ಣಿನಲ್ಲಿ 5 ಬುರುಡೆ ಸಿಕ್ಕಿವೆ. ಬಂಗ್ಲೆಗುಡ್ಡದಲ್ಲಿ 5-6 ಅಸ್ಥಿ ಪಂಜರ ಕಂಡು ಎಸ್ಐಟಿ ಅಧಿಕಾರಿಗಳೇ ಒಂದು ಕ್ಷಣ ದಂಗಾಗಿದ್ದಾರೆ. ನಿನ್ನೆ ಇಡೀ ದಿನ ಅಸ್ಥಿ ಪಂಜರ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ವಿಠಲ್ ಗೌಡನ ವಿಚಾರಣೆ ಮಾಡಿದ್ದಾರೆ. ಬುರುಡೆ ಸಿಕ್ಕ ಜಾಗಗಳನ್ನ ಪಾಯಿಂಟ್ ಮಾಡಿದ್ದಾರೆ. ಇಂದು ಮತ್ತೆ ವಿಠಲ್ ಗೌಡನನ್ನ ಬಂಗ್ಲೆಗುಡ್ಡಕ್ಕೆ ಕರೆದೊಯ್ದು ಎಸ್ಪಿ ಸೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಮಹಜರು ಮಾಡಿದ್ದಾರೆ. ಇಂದು ಮತ್ತೆ ವಿಠಲ್ ಗೌಡನನ್ನ ಬಂಗ್ಲೆಗುಡ್ಡಕ್ಕೆ ಕರೆದೊಯ್ದು ಎಸ್ಪಿ ಸೆಲ್ವಾ ವರ್ಗೀಸ್ ನೇತೃತ್ವದಲ್ಲಿ ಮಹಜರು ನಡೆಸಲಿದ್ದಾರೆ. ಕಾಡಿನಲ್ಲಿ ಸಿಕ್ಕ 5 ಅಸ್ಥಿ ಪಂಜರ ಯಾರದ್ದು? ದಟ್ಟಾರಣ್ಯಕ್ಕೆ ಬುರುಡೆಯನ್ನ ತಂದಿದ್ಯಾರು? ಇದರ ಹಿಂದಿನ ರಹಸ್ಯವೇ ಇನ್ನೂ ನಿಗೂಢ. ಯಾವುದೇ ಕ್ಷಣದಲ್ಲಿ ಸೌಜನ್ಯ ಮಾವ ವಿಠಲ್ ಗೌಡ